ಪಂದ್ಯ ಮತ್ತಷ್ಟು ರೋಚಕತೆಯತ್ತ ಸಾಗಿ ಬರಲಿಕ್ಕಿದೆ. 7ರ ಮುಂದೆ 18. ತಮ್ಸೀರ್ ಓವರಿನ ಕೊನೆಯ ಚೆಂಡನ್ನು ಸೀಬೇಕಾಗಿದೆ. ಇಲ್ಲಿ ಪೋಲ್ಡಾಸ್ ಆಗಿರತಕ್ಕಂತಹ ಚೆಂಡು ಇದು. ಇದರೊಂದಿಗೆ ಬಲವಾದ ಹೊಡೆತ ಒಂಟಿ ಓಟಕ್ಕೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ಉಳಿದಿರತಕ್ಕಂತಹ 6 ಚೆಂಡುಗಳ ಮುಂದೆ ಇನ್ನು ಬೇಕಾಗಿದೆ 17 ಓಟ. 6 ಚೆಂಡು ಬಾಕಿ ಇದೆ. 17 ಓಟದ ಅವಶ್ಯಕತೆ ಇದೆ. ಇಲ್ಲಿ ಸ್ಟ್ರೈಕ್ ಅನ್ನ ಮತ್ತೆ ಅಜರ್ ಮಳ್ಳೂರು ಪಡೆಕೊಳ್ಳುವುದಾದರೆ ಈ ದಿನ ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವಂತೆ ಸಿಮ್ರಾ ಫ್ರೆಂಡ್ಸ್ ಖಂಡಿತವಾಗಿಯೂ ಗೆಲುವಿನ ಹಾದಿಯನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. ಫೈನಲಿಗೆ 1 ಮೆಟ್ಟಿಲು ಮಾತ್ರ ಬಾಕಿ ಇದೆ. ಇದಾಗಿದೆ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ, ಪ್ರಥಮ ಕ್ವಾಲಿಫೈಯರ್ ಪಂದ್ಯವಿದು. ಈ ಪಂದ್ಯದಲ್ಲಿ ಗೆದ್ದಂತಹ ತಂಡ ನೇರವಾಗಿ ಪಳ್ಳಿಬೆಟ್ಟು ಪ್ರೀಮಿಯರ್ ಲೀಗಿನ ಫೈನಲಿಸ್ಟ್ ಆಗಲಿಕ್ಕಿದೆ. ಕಾದು ನೋಡಬೇಕಾಗಿದೆ. 6 ಚೆಂಡುಗಳ ಮುಂದೆ ಬೇಕಾಗಿದೆ 17 ಓಟ. ದಾಳಿಗಾರಿಕೆಯಲ್ಲಿ ಇರ್ಫಾನ್ ರವರನ್ನ ಕರೆತರಲಾಗಿದೆ. ಒಂದೆಡೆ ಗಮನಿಸುವುದಾದರೆ ಈ ಪಂದ್ಯಾಕೂಟದ ವ್ಯವಸ್ಥಾಪಕರು ಕೂಡ ಹೌದು. ಈ ಪಂದ್ಯಾಕೂಟಕ್ಕಾಗಿ ಹಗಲಿರುಳು ಅದೇ ರೀತಿ ಈ ಪಂದ್ಯಾಕೂಟಕ್ಕೆ ಆಗಮಿಸಿ ಬರ್ತಾ ಇದ್ದಾರೆ ಕೆಬಿಆರ್ ಸ್ಟಾರ್ ನವಾಜ್ ಅವರು ಈ ಪಂದ್ಯಾಕೂಟಕ್ಕೆ ಆಗಮಿಸಿ ಬರ್ತಾ ಇದ್ದಾರೆ. ತಮ್ಮನ್ನ ಪಿಪಿಎಲ್ ಇದರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದೇವೆ. ಈ ಬಾರಿ ಬಲವಾದ ಹೊಡೆತ ಬರ್ತಾ ಇದೆ ನೋಡಿ. ನಾ ಮೊದಲೇ ಹೇಳಿದ್ದೆ ಅಜರ್ ಎಷ್ಟರ ಮಟ್ಟಿಗೆ ಅಂಕಣದ ಒಳಭಾಗದಲ್ಲಿ ಇರುತ್ತಾರೋ ಎದುರಾಳಿ ತಂಡಕ್ಕೆ ಸಂಕಷ್ಟವಾಗಲಿಕ್ಕಿದೆ, ಕಟ್ಟಿಟ್ಟ ಬುತ್ತಿಯಾಗಲಿಕ್ಕಿದೆ. 500 ರೂಪಾಯಿಯನ್ನ ಪಡೆದುಕೊಂಡಾಗಿದೆ ಅಜರ್. ಆಸೀಫ್ ಅವರು ಪಂದ್ಯದ ವೀಕ್ಷಣೆಯಲ್ಲಿದ್ದರೂ ಕೂಡ ಇಲ್ಲಿ ಮೈದಾನದಲ್ಲಿ ಆಡುವಂತಹ ಆಟಗಾರರಿಗೆ ಸಂಪೂರ್ಣ ಸಹಕಾರ ಬೆಂಬಲವನ್ನು ಕೊಡುತ್ತಾ ಇದ್ದಾರೆ ನೋಡಿ. ಅಜರ್ ಅವರಿಗೆ 500 ರೂಪಾಯಿ ಘೋಷಣೆಯಾಗಿತ್ತು. ಇಲ್ಲಿ ಈ ಬಾರಿ ಮತ್ತೆ ಬಲವಾದ ಹೊಡೆತ ಬರ್ತಾ ಇದೆ ನೋಡಿ. ಮತ್ತೊಂದು ಸಿಕ್ಸರ್ ಬರ್ತಾ ಇದೆ ನೋಡಿ. ಅಜರ್ ಎಂಬುದು ಡೇಂಜರ್. ಅಜರ್ ಅವರ ದಂಡು ಮುಖೇನ ಬರ್ತಾ ಇದೆ ನೋಡಿ. 2 ಸಿಕ್ಸರ್ ಬಂದ ಬಳಿಕ 4 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 5. ಇಲ್ಲಿ 1,000 ನಗದು ಘೋಷಣೆಯಾಗಿತ್ತು. ಆದರೆ ಆ ನಗದು ಘೋಷಣೆಯನ್ನ ಪಡೆದುಕೊಳ್ಳುತ್ತಾ ಇದ್ದಾರೆ ಅಜರ್ ಮಳ್ಳೂರು. ಚಪ್ಪಾಳೆಯ ಶಬ್ದಗಳು ಕೇಳಿ ಬರಲೇಬೇಕಾಗಿದೆ ಅಜರ್ ಅವರಿಗೆ. ಕಾರಣ ಸಮಯ, ಸಂದರ್ಭ ಇದೆಲ್ಲವನ್ನ ಅರಿತುಕೊಂಡು ತಮ್ಮ ತಂಡಕ್ಕಾಗಿ ಆಡುವಂತಹ ಆಟಗಾರ, ಮಂಗಳೂರಿನಾದ್ಯಂತ ರಾರಾಜಿಸಿಕೊಳ್ಳುವಂತಹ ಆಟಗಾರ. 4 ಚೆಂಡು ಬಾಕಿ ಇದೆ. 5 ಓಟದ ಅವಶ್ಯಕತೆ ಇದೆ. ಶ್ರೇಷ್ಠತೆಯ ದಾಳಿ ಇದು. ಈ ಬಾರಿ ಒಂಟಿ ಓಟವನ್ನು ಗಳಿಸಿಕೊಳ್ಳುತ್ತಾ ಇದೆ. ಒಂಟಿ ಓಟದೊಂದಿಗೆ ಅವಳಿಗೆ ಕರೆ ಕೊಟ್ಟಿದ್ರು. ಇದರೊಂದಿಗೆ ಅವಳಿ ಓಟಗಳು ಕೂಡ ಸಂಪೂರ್ಣಗೊಳ್ಳುತ್ತಾ ಇದೆ. ತ್ರಿವಳಿಗೆ ಕರೆ ಕೊಟ್ಟಿದ್ರು. ತ್ರಿವಳಿ ಓಟಗಳ ಸಂಪೂರ್ಣ. 4ನೇ ಓಟಕ್ಕಾಗಿ ಓಡಾಟ. ಚಪ್ಪಾಳೆಯ ಶಬ್ದಗಳು ಕೇಳಿ ಬರಲೇಬೇಕಾಗಿದೆ. ಕಾರಣ ಜಿಂಕೆ ಮರಿಯಂತಹ ಓಡಾಟಗಳು ಬರ್ತಾ ಇದೆ. 4 ಓಟವನ್ನು ಗಳಿಸಿಕೊಳ್ಳುತ್ತಾ ಇದೆ. 1 ಬೇಕಾಗಿದೆ. ಇನ್ನು ವಿಜಯಕ್ಕಾಗಿ 4 ಚೆಂಡುಗಳು ಬಾಕಿ ಇದೆ. 4 ಚೆಂಡುಗಳು ಬಾಕಿ ಇದೆ. 3 ಚೆಂಡುಗಳು ಬಾಕಿ ಇದೆ. 1 ಬೇಕಾಗಿದೆ ವಿಜಯಕ್ಕಾಗಿ. ಅಜರ್ ಎಷ್ಟರ ಮಟ್ಟಿಗೆ ಅಂಕಣದ ಒಳಭಾಗದಲ್ಲಿರ್ತಾರೋ ಖಂಡಿತವಾಗಿ ಅಲ್ಲಿ ಜೀವದಾನವನ್ನ ಬಿಟ್ಟುಕೊಟ್ಟಿದ್ರು. ಗಮನಿಸಿಕೊಳ್ಳಿ, ಸಿಮ್ರಾ ಫ್ರೆಂಡ್ಸ್ ತಂಡಾಟಗಾರರೇ ಅಜರ್ ಮಳ್ಳೂರವರ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು ನೋಡಿ. ಅಂತಿಮ ಕ್ಷಣದಲ್ಲಿ ತೃತೀಯ ತೀರ್ಪುಗಾರರಿಗೆ ಮೊರೆ ಹೋಗ್ತಾ ಇದೆ. ಎಂದಿರ್ತೀವಿ ಸೂಟಗ ನಾಟ್ ಔಟ್ ಎನ್ನುವ ತೀರ್ಪು ಬರ್ತಾ ಇದೆ. ಯಾವುದೇ ಅಪಾಯವಿಲ್ಲ. ಇದರೊಂದಿಗೆ 4 ಓಟದ ಸೇರ್ಪಡೆಯಾಗಿತ್ತು. ಅಂತಿಮ 1 ಓಟದ ಅವಶ್ಯಕತೆ ಇದೆ ವಿಜಯಕ್ಕಾಗಿ. ಪ್ರಥಮ ಕ್ವಾಲಿಫೈಯರ್ ಪಂದ್ಯ ಸಾಗಿ ಬರ್ತಾ ಇದೆ. ಮುಂದಿನ ಪಂದ್ಯ ಎಲಿಮಿನೇಟರ್ ಸುತ್ತಿನ ಪಂದ್ಯ ನ್ಯೂ ಫ್ರೆಂಡ್ಸ್ ವಿರುದ್ಧವಾಗಿದೆ.
ನಾಜ್ ಫ್ರೆಂಡ್ಸ್ ಅದೇ ರೀತಿ ನ್ಯೂ ಫ್ರೆಂಡ್ಸ್ ತಂಡಗಳ ಮಧ್ಯೆ ಮುಂದಿನ ಎಲಿಮಿನೇಟರ್ ಸುತ್ತಿನ ಪಂದ್ಯ ಸಾಗಿ ಬರಲಿಕ್ಕಿದೆ. 1 ಓಟದ ಅವಶ್ಯಕತೆ ಇದೆ. ಇಲ್ಲಿ ಅಜರ್ ಮಲ್ಲೂರು ತಿರುಗಿಸಿಕೊಳ್ಳುತ್ತಾ ಇದ್ದಾರೆ. ದಂಡು ಇದರೊಂದಿಗೆ ಫೈನಲ್ ಪ್ರವೇಶವನ್ನ ಮಾಡಿಕೊಳ್ಳುತ್ತಾ ಇದೆ. ರಿಯಾನ್ ವಾರಿಯರ್ಸ್ ತಂಡ ಈಗಾಗಲೇ ಪ್ರಥಮ ಫೈನಲಿಸ್ಟ್ ಆಗಿ ಹೊರಹೊಮ್ಮಿಕೊಳ್ಳುತ್ತಾ ಇದೆ. ದಯವಿಟ್ಟು ಅಲ್ಲಿ ಯಾರು ಕೂಡ ಮೈದಾನ ಪ್ರವೇಶ ಮಾಡಿಕೊಳ್ಬೇಡಿ. ಎಲ್ಲರೂ ಕೂಡ ಮೈದಾನವನ್ನ ಬಿಟ್ಟು ನಮ್ಮೊಂದಿಗೆ ಸಹಕರಿಸಿಕೊಳ್ಳಿ. ಇನ್ನು 3 ಪಂದ್ಯಗಳು ನಡೆದು ಬರಲಿಕ್ಕಿದೆ. ಮುಂದಿನ ಪಂದ್ಯ 2 ಓವರಿಗೆ ಸೀಮಿತವಾಗಲಿಕ್ಕಿದೆ. ಎಲಿಮಿನೇಟರ್ ಸುತ್ತಿನ ಪಂದ್ಯ 2 ಓವರಿಗೆ ಸೀಮಿತವಾಗಲಿಕ್ಕಿದೆ.